ನಾನು ಕ್ಯಾಮ್ರಾಮನ್ ನವ್ಯ ಜೊತೆ ಕ್ಯಾಮ್ರಾ ವುಮನ್ ಎಲ್ಲ ಶೇಟ್ ಕ್ಯಾಮ್ರಾ ವುಮನ್ ನವ್ಯ ಜೊತೆಗೆ ಕೀರ್ತಿ ರಿಪೋರ್ಟಿಂಗ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಹೋಗ್ತಿದ್ದೀವಿ ಕಾನ್ವೊಕೇಶನ್ಗೆ ಅಂತ ಶಾಪಿಂಗ್ಗೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ಸ್. ಸೊ ಇನ್ನೂ ಯಾರು ಬಂದಿಲ್ಲ. ಸೊ ನಾವಿಬ್ಬರು ಕಾಯ್ತಿದ್ದೀವಿ, ತೃಪ್ತಿ ಮತ್ತು ಲಿಖಿತಗೋಸ್ಕರ. ತೃಪ್ತಿ ಅಂತೂ ಯಾವಾಗಲೂ ರಿಟರ್ನ್ ಬರ್ತಾಳೆ. ಸೊ ಲಿಖಿತ ಇವತ್ತು ದೊಡ್ಡ ಅಡ್ವೆಂಚರ್ ಮಾಡ್ಕೊಂಡು ಬಂದಿದ್ದಾಳೆ. ಯಾಕೆಂದರೆ ಅವ್ಳ ಮೊಬೈಲ್ ಹಾಳಾಗಿದೆ, ಕಾಲ್ ಮಾಡೋಕ್ಕಾಗಲ್ಲ, ಮೆಸೇಜ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಅವಳು ಬಂದು ಯಾರ್ದನ್ನ ಅನ್ನೋನ್ ನಂಬರಿಂದ ಕಾಲ್ ಮಾಡಬೇಕು, ಅದನ್ನು ನಾವು ರಿಸೀವ್ ಮಾಡಲೇಬೇಕು, ಎಲ್ಲ ನಂಬರ್ಸನ್ನು. ಸೊ ಲಿಖಿತ ಮಾಡಿರ್ಬೋದೇನೋ ಅಂತ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ಸೊ ಲಿಖಿತ ಬಂದ್ಮೇಲೆ ಮಾತಾಡ್ಸೋಣ. ಟಿಲ್ ದೇರ್ ಬಾಯ್. A few moments later. ತೃಪ್ತಿ ಮತ್ತು ಲಿಖಿತಗೋಸ್ಕರ ಕಾಯ್ತಾ ಇದ್ದೀವಿ. ತೃಪ್ತಿಗೆ ಫುಲ್ ಟ್ರಾಫಿಕ್, ಲಿಖಿತ ಹೇಳಿದ್ದಾರೆ ಅಂತ ಗೊತ್ತೇ ಇಲ್ಲ, ಬಿಕಾಸ್ ಮೊಬೈಲ್ ಎಲ್ಲ ಹತ್ರ. ಸೊ ಸಾಕಾಗಿದೆ. ಫಸ್ಟ್ ಸುಮ್ಮನೆ ತಿಂತಿದ್ವಿ, ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಗಿದ್ದೆ, ಎಲ್ಲರೂ ವೀಡಿಯೋ ಮಾಡ್ತಿದ್ವಿ ನಾವು. ಯಾವುದೇ ಇದು ಕುತ್ಕೊಳ್ಳೋಕೆ ಜಾಗ ಇಲ್ಲ. ಜಾತ್ರೆ ಕಾರಣ ಅವ್ಳು ಬರ್ದಾಗ ಟಿಕೆಟ್ ತೊಗೊಳಕ್ಕಾಗಲ್ಲ. ಟಿಕೆಟ್ ತೊಗೊಂಡಿರೋದು ಒಳಗಡೆ ಬಿಡಲ್ಲ ನಮ್ಮನ್ನ. ನೀವು ಮಾತಾಡೋದು ಜೀವನದಲ್ಲಿ ಅರ್ಥ ಆಗಲ್ಲ ನಾವು. ಏನೇ ಮಾಡ್ತಿದ್ಯಾ? ಎಷ್ಟೊತ್ತಾಗೋದು? ಟೈಮ್ ಆಯ್ತು, ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. 2000 years later. ಫೈನಲಿ ಲಿಖಿತ ಬಂದು ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಸೊ ತೃಪ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ಳು ಬರೋಕ್ಕಿಂತ ಲೇಟ್ ಆಗುತ್ತೆ. ಬಟ್ ಲಿಖಿತಾಗ ಮೊಬೈಲ್ ಹಾಳಾಗಿದ್ದಾರೆ. ಸೊ ಮೊಬೈಲ್ ಶಾಪ್ ಹೋಗ್ತೀವಿ. ರಿಪೇರಿ ಮಾಡ್ತಾರೋ ಅದನ್ನು ನಮ್ಮದು ಇನ್ನ ನೋಡ್ತಾ ಇದ್ದೀವಿ, ಕರೆಕ್ಟಾಗಿ ಮಾಡ್ತಾರೋ ಇಲ್ಲ ಅಂತ. ಲಿಖಿತ ಅಂತ ಫುಲ್ ಟೆನ್ಷನ್ ಅಲ್ಲ, ಅವರ ರಿಪೇರಿ ಆಗುತ್ತಾ ಇಲ್ವಾ ಅಂತ. ಲಿಖಿತ ಇವಾಗ ತಾನೇ ಬಂದಿದೆ ಮೆಸೇಜು. ಬಟ್ 17th ಅಂತ ಫೇರ್ವೆಲು. ಕಲರ್ ಬಂದು ಆಫ್ ವೈಟ್ ಅಂತೆ, ಹಾಫ್ ವೈಟ್ ಅಂತ. ಯಾವುದೇ ಇದು ಜಾತ್ರೆ ಥರ ಎಲ್ಲ ವಿದ್ಯೆ ಥರ ಕಾಣ್ತಾರೆ ಅಷ್ಟೇ. ಜಾತ್ರೆ ಆಯ್ತು. ಇವರು ಬಟ್ಟೆ ತೊಗೊಳೋದು ಕಮ್ಮಿ, ಬರೀ ತಿಂತಾರೆ. ಏನು ತೊಗೊಳ್ತಿಲ್ಲ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ ನೋಡು. ಸೊ ಅಂತ ಇಂದು ಶಾಪಿಂಗ್ ಮುಗಿತು. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್. ಮತ್ತು ಗ್ರಾಜುಯೇಷನಲ್ಲಿ ನಮಗೆ ಫೈನಲ್ ಔಟ್ಫಿಟ್ ಸಿಗುತ್ತೆ. ಟಿಲ್ ದಿಸ್ ಟಾಟಾ ಬಾಯ್ ಬಾಯ್, ಸಿ ಯು ಅಂತ ಹೇಳಿ. ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. खत्म. बाय बाय, टाटा, गुड बाय, गया.